ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂದ್ರೆ ಜಿದ್ದು ಹಾಗಿರುತ್ತೆ. ರಾಜೀನಾಮೆಯನ್ನ ಕೊಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಜಿದ್ದು ಹಾಗೇನೆ ಇರುತ್ತೆ. ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಇವತ್ತು ನಿನ್ನೆಯದಲ್ಲ ಈ ಒಂದು ಗೊಂದಲ ಅಥವಾ ಗಲಾಟೆ. ಮೊದಲಿನಿಂದಲೂ ಕೂಡ ಭಾರೀ ಗೊಂದಲವಿದೆ. 3-4 ಆಕಾಂಕ್ಷಿಗಳು ಇದ್ದಾಗ ಈ ರೀತಿ ಆಗುತ್ತೆ. ಒಂದು ಕ್ಷೇತ್ರಕ್ಕೆ ಒಬ್ಬರಿಗೆ ಟಿಕೆಟ್ ಕೊಡೋಕಾಗುತ್ತೆ, ಯಾರು ಕೂಡ ರಾಜೀನಾಮೆ ಕೊಡೋಕೆ ಹೋಗಿಲ್ಲ. ಮೊದಲಿನಿಂದಲೂ ಕೂಡ ಇದು ಇದ್ದಿದ್ದೇ ಸರಿ ಹೋಗುತ್ತೆ ಎಂದಿದ್ದಾರೆ. ಕೋಲಾರ ಟಿಕೆಟ್ ವಿಚಾರದಾಗ ಮೊದಲಿಂದ ಈಗಲ್ಲ, ಮೊದಲಿಂದ ಕೂಡ ಲೋಕಸಭೆ ಟಿಕೆಟ್ ಸಲಾಗಿ ಮೊದಲಿಂದ ಕೂಡ ಅಲ್ಲಿ 2 ಗುಂಪುಗಳವ, ಅದ್ರಾಗ ಎರಡನೇ ಮಾತಿಲ್ಲ. ನಂಬಲ್ಲಿ ಬರೀ ಕೋಲಾರ ಒಂದೇ ಅದ, BJPದಾಗ ಭಾಳಷ್ಟು ಕಡೆ ಆಗ್ಯಾವ. ಇಲ್ಲೇ ರಾಯಚೂರು ಆಯಿತು, ಬೇರೆ ಕಡೆ ಆಯಿತು, ಬೀದರ್ ಆಯಿತು, ಇಲ್ಲ ಭಾಳಷ್ಟು ಕಡೆ ಯಾವ ಇರೋ ಸಹಜ ಟಿಕೆಟ್ ಅಂದಮೇಲೆ ಈಗ ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ಒಬ್ಬರಿಗೆ ಕೊಡ್ಲಿಕ್ಕಾಗುತ್ತೆ. 3-4 ಮಂದಿ ಆಕಾಂಕ್ಷೆ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಹಾಕ್ಬೇಕಂತ ಸಹಜ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಶಾಸಕರು ರಾಜೀನಾಮೆ ಕೊಡೋದಾಗ ಸ್ಪೀಕರ್ ಆಫೀಸ್ ಹೋಗಿದ್ದಾರೆ ಸರ್. ಹೋಗಿಲ್ಲ, ಆಫೀಸ್ಗೆ ಹೋಗಿಲ್ಲ. ಭರತಿ ಸುರೇಶ್ ಅವರು ಹೋಗಿ ಮನವೊಲಿಕೆ ಮಾಡಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಶಾಸಕರು, ಕೆಲವೊಬ್ಬರು ಶಾಸಕರು ಮತ್ತು ಮುನಿಯಪ್ಪ ಅವರ ಮಧ್ಯೆ ಸ್ವಲ್ಪ ಆದ, ಮೊದಲಿಂದ ಕೂಡ ಆದ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದು ನಮ್ಮ ವರಿಷ್ಠರು ಅದೆಲ್ಲ ವಾತಾವರಣ ತಿಳಿ ಮಾಡ್ತಾರೆ. ಫೈನಲ್ ಆಗಿಲ್ಲ, ಟಿಕೆಟ್ ಇಲ್ಲಿ ಫೈನಲ್ ಆಗಿಲ್ಲ. ಫೈನಲ್ ಆಗಿಲ್ಲ, ತರ ಊಹಿಸಿ ಹೋಗ್ಯಾರ, ಇನ್ನ ಫೈನಲ್ ಆಗಿಲ್ಲ. ಕೋಲಾರದಲ್ಲಿ ಕೈ ಟಿಕೆಟ್ ಸಮರ ಮುಂದುವರೆದಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ ಸಮರ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಚಿಕ್ಕಪೆದ್ದಣ್ಣ ವಿರುದ್ಧ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಪೆದ್ದಣ್ಣನಿಗೆ ಟಿಕೆಟ್ ಒದ್ದಣ್ಣ ಅಂತ ಹೇಳಿ ಪೋಸ್ಟರ್ ಅನ್ನ ಹಾಕಿ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಪೆದ್ದಣ್ಣ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಮುನಿಯಪ್ಪ ಮತ್ತು ಕುಟುಂಬಕ್ಕೆ ಗೋ ಬ್ಯಾಕ್ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಲಾಗ್ತಿದೆ. ಕೋಲಾರ ಲೋಕಸಭಾ ಕ್ಷೇತ್ರ ಗೋ ಬ್ಯಾಕ್ KH ಮುನಿಯಪ್ಪ ಅಂಡ್ ಫ್ಯಾಮಿಲಿ ಅಂತ ಹೇಳಿ ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅಭಿಯಾನ ಶುರುವಾಗಿದೆ. ಈಗಾಗಲೇ ಕೋಲಾರದಲ್ಲಿ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ KH ಮುನಿಯಪ್ಪ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹೆಸರನ್ನ ಕೂಡ ಹೇಳಲಾಗಿತ್ತು. ಆದರೆ ಈ ರೀತಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ತಡೆ ಹಿಡಿಯಲಾಗಿದೆ. ಅನೇಕ ಮಂದಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನೋ ಆಕ್ರೋಶವನ್ನ ಹೊರಹಾಕಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸೇರ್ಪಡೆ ಎಂಬಂತೆ ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರುವಾಗಿದ್ದು ಕಾಂಗ್ರೆಸ್ ಪಾಳೆಯಕ್ಕೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ ಕೋಲಾರದ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ.